ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಫ್ರೆಂಡ್ಸ್ ನಿನ್ನೆ ಒಂದು ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಒಂದು ಪ್ರಿವ್ಯೂ ನೋಡ್ಬರೋಣ. ಹೇಗಿದೆ ಅಂತ ನಾನು ವಿಡಿಯೋ ಮಾಡೋದು ತುಂಬ ಲೇಟ್ ಆಗ್ತಿದೆ. ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನೆ ಒಂದು ಮ್ಯಾಚಿನ ಬಗ್ಗೆ ಹೇಳೋದಂದ್ರೆ ಏನು ಮ್ಯಾಚ್ ಗುರು. ಅದು 2025 ಕಿಂಗ್ಸ್ 11 ಪಂಜಾಬ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಒಂದು ಮ್ಯಾಚ್ ಇದು. ಎರಡು ಮ್ಯಾಚ್ ಬಿಡು ಇಕ್ಕರ್ಸಿದ್ರು ಹೊಡೆದ್ರು ಬಿಡು ಈ ನಿಮಿಷ ಹೊಡೆಸು. ಎರಡು ಟೀಮ್ಗಳು ಆಗ್ತಾ ಅದೇ ಥರ ಬೆಜ್ಜಾಗ್ತಾ ಹೊಡೆದ. ಸಿಕ್ಸ್ ಹೊಡೆದ್ರೆ. ನನಗೆ ಮ್ಯಾಚ್ ನನಗೆ ಫಸ್ಟ್ ಬ್ಯಾಟಿಂಗ್ ಪಂಜಾಬ್ ಒಂದು ಟೀಮ್ ಆಟ ಆಡೋಕ್ಕೆ ಬಂತು. ಮ್ಯಾಕ್ಸ್ವೆಲ್ ಬಗ್ಗೆ ತುಂಬ ಅವ್ರದ್ದು ಒಂದು ಮ್ಯಾಕ್ಸ್ವೆಲ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರೊಂದು ಬ್ಯಾಟಿಂಗ್ಗೋಸ್ಕರ ನಾನು ಪಂಜಾಬ್ ಟೀಮ್ನ ಪಂಜಾಬ್ ಒಂದು ಮ್ಯಾಚನ್ನು ನೋಡ್ದೆ. ಇಲ್ಲಾಂದ್ರೆ ನಾನು ನೋಡೋಕೆ ಹೋಗಲ್ಲ. ಅವರು ಒಂದು ಬ್ಯಾಟಿಂಗ್ಗೋಸ್ಕರ ನೋಡಿದ್ರೆ ಅವ್ರ ಬ್ಯಾಟಿಂಗ್ ಬ್ಯಾಟಿಂಗು ಯಾವಾಗ ಫಾರ್ಮಿಂಗ್ ಬರ್ತಾರೆ. ಎಲ್ಲರೂ ಫಾರ್ಮಿಂಗ್ ಬಂದಾಯಿತು. ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ. ಅವರೊಬ್ಬರೇ ಫಾರ್ಮಿಗೆ ಬರ್ತಾ ಇಲ್ಲ. ಯಾಕೆ ಹೀಗಾಯಿತು? ಹೋದ ವರ್ಷನೂ ಹೀಗೆ ಆಯಿತು, ಈ ವರ್ಷನೂ ಹೀಗೆ. ಮೊನ್ನೆ ಒಂದು ಲಾಸ್ಟ್ ಮ್ಯಾಚಲ್ಲಿ ಒಂದು 30 ರನ್ ಹೊಡೆದ್ರು ಅಷ್ಟೇ. ಆ 30 ರನ್ ಬಿಟ್ಟರೆ ಯಾವುದೇ ರೀತಿ ಒಂದು ಸರಿಯಾಗಿ ಆಟ ಆಡಿದ್ರು. ನೀನಂತೂ ಭಾಳ ಬಿಕ್ಕರ್ ಆಟ ಆಡಿದ್ರು. ಅವರು 7 ಬಾಲಿಗೆ 3 ರನ್ ಹೊಡೆದ್ರು ಬರೀ. ಆ ಕಡೆ ಶ್ರೇಯಸ್ ಅಯ್ಯರ್ ಅವರು ಯಾವ ರೀತಿ ಹೊಡಿತಾ ಇದ್ದಾರೆ. ಹಾಗೆ ಅವರಷ್ಟು ಆಡಿರೋದ್ರಿಂದ ಅದು 245 ರನ್ ಆಯಿತು. ಆದರೂ ಕೂಡ 245 ರನ್ನನ್ನು ಚೇಂಜ್ ಮಾಡಿದ್ದಾರೆ ಹೈದರಾಬಾದ್ ಅವರು ಫಸ್ಟ್ ಮ್ಯಾಚ್ ಇದ್ದಾಗ ಒಂದು 285 ಹೊಡೆದಿದ್ರು. 285 ಫಸ್ಟ್ ಮ್ಯಾಚ್ ಇದ್ದಾಗ ಏನು ಹೊಡೆದಿದ್ರು. ಅದಾದಮೇಲೆ ಒಂದು 4 ಮ್ಯಾಚ್ ಮೇಲೆ ಸತತವಾಗಿ ಮೇಲೆ ಒಂದು 4 ಮ್ಯಾಚ್ಗಳನ್ನು ಸೋತರು. ಅದರಲ್ಲಿ ಬರೀ ಒಂದು 150 160 ಅಷ್ಟೇ. ಯಾವುದೇ ರೀತಿ ಒಂದು ಬಿಗ್ ಸ್ಕೋರನ್ನು ಮಾಡಿರಲಿಲ್ಲ ಅವರು. ಹೈದರಾಬಾದ್ ಬಿಗ್ ಸ್ಕೋರ್ ಯಾವ ರೀತಿ ಮಾಡ್ತಾರೆ ಗೊತ್ತಾ? ಅದರಲ್ಲಿ 4 ಮ್ಯಾಚ್ ಕೂಡ ಬಿಗ್ ಸ್ಕೋರ್ ಬಂದಿಲ್ಲ ಮತ್ತು ಅದನ್ನು ಸೋತಿದ್ರು. ಆದರೆ ಈಗ ಚೇಸಿಂಗಲ್ಲಿ 247 ರನ್ ಹೊಡೆದು ಚೇಸ್ ಮಾಡಿದ್ದಾರೆ ಅವರು. 247 ರನ್ ಹೊಡೆದು ಚೇಸ್ ಮಾಡಿದ್ದಾರೆ. ಅದು ಕೂಡ ಒಂದು ಅಭಿಷೇಕ್ ಶರ್ಮಾ ಅವರು ಮತ್ತು ಜಾಸ್ತಿ ವಿಕೆಟ್ ಔಟೇ ಆಗಿಲ್ಲ, ಬರೀ 2 ಔಟು. ಅಭಿಷೇಕ್ ಶರ್ಮಾ ಅವರು ಮತ್ತು ಟ್ರಾವಿಸ್ ಹೆಡ್ ಅವರು ಔಟು. ಇಬ್ಬರದು ಪಾರ್ಟ್ನರ್ಸ್ ಬಂದು ಅಭಿಷೇಕ್ ಶರ್ಮಾ ಅವರಂತೂ ಸ್ಟಾರ್ಟಿಂಗಿಂದಾನೆ ಹೊಡಿತಾ ಇದ್ದಾರೆ. ನನಗೆ ನಿನ್ನೆ ಮ್ಯಾಚಲ್ಲಿ ಚಿಯರ್ ಗರ್ಲ್ಸ್ ಇದ್ದಾರೆ. ಅವ್ರಿಗೆ ಡ್ಯಾನ್ಸ್ ಮಾಡಿ ಸುಸ್ತಾಗಿರ್ಬೋದು ಅನ್ಸುತ್ತೆ. ಎರಡು ಕಡೆ ಆ ಕಡೆದವರು ಕೂಡ ತುಂಬ ಡ್ಯಾನ್ಸ್ ಸಕ್ಕತ್ತೆ. ಅವರು ಕೂಡ ಅದೇ ರೀತಿ ಹೊಡೆದು, ಇವ್ರು ಕೂಡ ಇದೇ ರೀತಿ ಹೊಡೆದಿರ್ತಾರೆ. ಒಂದು 2-3 ಮ್ಯಾಚ್ ನಡೆಯೋ ಮ್ಯಾಚಸ್ಗೆ ನಿನ್ನೆ ಒಂದೇ ಮ್ಯಾಚ್ ನಡೆದಿದೆ. ಯಾಕಂದ್ರೆ ಆ ಕಡೆನೂ ಬಿಗ್ ಸ್ಕೋರು, ಈ ಕಡೆನೂ ಬಿಗ್ ಸ್ಕೋರು. ಎರಡು ಕಡೆನೂ ಒಂದು 2 ಮ್ಯಾಚಿಗೆ ಡ್ಯಾನ್ಸ್ ಮಾಡೋಷ್ಟು ಒಂದೇ ಮ್ಯಾಚಿಗೆ ಡ್ಯಾನ್ಸ್ ಮಾಡಿಬಿಟ್ಟಿದ್ದಾರೆ ಅವರು. ಮತ್ತು ಬೆಂಕಿ ನಿನ್ನೆ ಮ್ಯಾಚ್ ನನಗೆ ಮರೆಯೋಗುತ್ತೆ. ನಿನ್ನೆ ಮ್ಯಾಚ್ ಆ ರೀತಿ. ಅಭಿಷೇಕ್ ಶರ್ಮಾ ಅವ್ರದ್ದು 55 ಬಾಲಿಗೆ 147 140 ಮೇಲೆ ಹೊಡೆದಿದ್ದಾರೆ ಅವರು. 141 ಹೊಡೆದಿರ್ಬೋದು ಮೋಸ್ಟ್ಲಿ. 141 ಅದು ಇಂಡಿಯಾನಲ್ಲಿ 141 ಅವರೇ ಆಗಿಬಿಟ್ರು. ಇಡೀ ನಮ್ಮ ಯಾರು ಬ್ರ್ಯಾಂಡು ಎಂಥ ಒಂದು ದೊಡ್ಡ ಬ್ಯಾಟ್ಸ್ಮನ್ ಕೂಡ ಇಲ್ಲ. ವಿರಾಟ್ ಕೊಹ್ಲಿ ಅವರು, ಧೋನಿ ಅವರು ಎಂತೆಂಥ ಬ್ಯಾಟ್ಸ್ಮನ್ ಇದ್ದಾರೆ. ಅದೇ ಕೊಂಡೆ ರೋಹಿತ್ ಶರ್ಮಾ ಅವ್ರು ಯಾರು ಕೂಡ ಹೊಡೆದ್ರು T20ಯಲ್ಲಿ. 55 ಬಾಲಿಗೆ 140 ರನ್ ಹೊಡೆದಿದ್ದಾರೆ ಅವರು. ಅವರೇ ಒಂದು ಈಗ ಆ ದಾಖಲೆಯನ್ನು ಯಾರು ಮುರಿತಾರೋ ಗೊತ್ತಿಲ್ಲ. ಆದರೆ ಈ ಪಾರ್ಟಿ ಮಾತ್ರ ಹೊಡೆದಿದ್ದಾರೆ. ಅಂತೂ ಇಂತೂ ಎಲ್ಲ ಮಾಡಿ ಒಂದು ಚೇಂಜ್ ಮಾಡಿ ವಿನ್ ಆಗಿಬಿಟ್ರು ಹೈದರಾಬಾದ್ ಅವರು. ಯಾಕಂದರೆ ತುಂಬ ಒಂದು ಮ್ಯಾಚನ್ನು ಸೋತಿದ್ರು. 4 ಮ್ಯಾಚ್ ಸತತವಾಗಿ ಸೋತಿದ್ರು ಅವರು. ಕಂಟಿನ್ಯೂಸ್ 4 ಮ್ಯಾಚ್ ಸೋತಿದ್ರು, ಏನೇ ಮ್ಯಾಚ್ ಗೆದ್ದಿದ್ದು. ಅದಕ್ಕಾಗಿ ಈ ಮ್ಯಾಚನ್ನು ಗೆಲ್ಲಬೇಕಾಯ್ತು. ಅವರು ಗೆದ್ದರು. ಆದರೆ ಈ ಭಯಂಕರವಾಗಿ ಮ್ಯಾಚ್ ಗೆದ್ದಿದ್ದಾರೆ. ಇನ್ನು ಇವತ್ತು ಅದಕ್ಕೆ ಬಿಟ್ಟು ಇನ್ನು ಇವತ್ತು RCB ಮತ್ತು ರಾಜಸ್ಥಾನ್ ರಾಯಲ್ಸ್ ಕ್ರಿಕೆಟ್ ಇದೆ. ಇದರ ಬಗ್ಗೆ ಒಂದು ಮಾತಾಡೋಣ ಈಗ. ಇವತ್ತು ಮಧ್ಯಾಹ್ನ 3:30ಗೆ RCB ಮತ್ತು ರಾಜಸ್ಥಾನ್ ರಾಯಲ್ಸ್ ಜೈಪುರದಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆ. ಮೊನ್ನೆ ಒಂದು ಬಿಕ್ಕರ್ ಮ್ಯಾಚ್ RCB ಅವರು ಬೆಂಗಳೂರಲ್ಲಿ ಸೋತಿದ್ದಾರೆ. ಈಗ ಬೆಂಗಳೂರಲ್ಲಿಲ್ಲ, ಜೈಪುರದಲ್ಲಿ ಇದೆ. ಇವತ್ತು RCB ಗೆಲ್ಲಬೇಕು, ಇಲ್ಲದಿದ್ದರೆ ತುಂಬಾ ದೊಡ್ಡ ಅನಾಹುತ ಅಂದರೆ ಅಂಥದ್ದೇನು ತಿಳ್ಕೊಬೇಡಿ, ಕಷ್ಟ ಆಗುತ್ತೆ. ಯಾಕಂದರೆ RCB ಕಷ್ಟ ಆಗುತ್ತೆ. ಇವತ್ತು ಸೋತರೆ 3 ಮ್ಯಾಚ್ ಸೋತಂಗಾಗುತ್ತೆ. ಮುಂದೆ ಬರೋದು ಕಷ್ಟ ಆಗುತ್ತೆ. ಇವತ್ತು ಗೆದ್ದರೆ ಒಳ್ಳೆಯದು. ಗೆಲ್ತಾರೆ ಅಂತ ಅನ್ಕೋತೀನಿ. ಯಾಕಂದರೆ ಇವರು ಸೋಲೋದು ಬರೀ ಬೆಂಗಳೂರಲ್ಲಿ ಅಷ್ಟೇ. ಬಟ್ ಈಗ ಬೆಂಗಳೂರಲ್ಲಿಲ್ಲ, ಜೈಪುರದಲ್ಲಿದೆ. ಆರಾಮಾಗಿ ಗೆಲ್ತಾರೆ. ಸಾಲ್ಟ್ ಅವರು ಹೊಡಿತಾರೆ. ನಾನು ಒಂದು ಏನು ಹೇಳಬೇಕಂದ್ರೆ, ಸಾಲ್ಟ್ ಅವ್ರು ಹೊಡಿತಿದ್ದಾರೆ, ಅವರಿಗೆ ಹೊಡಿಯೋಕೆ ಬಿಟ್ಕೊಡ್ಬೇಕು. ಅವ್ರು ಹೊಡಿತಿದ್ದಾರೆ, ಬಿಟ್ಕೊಡಿ. ನಿನ್ನೆ ಗಡಬಡ ಮಾಡೋಕ್ಕೆ ಹೋಗಿ ಔಟ್ ಆಗಿಬಿಟ್ರು ಸಾಲ್ಟ್ ಅವರು. ಮಸ್ತ್ ಹೊಡಿತಿದ್ರು ಸಾಲ್ಟ್ ಅವರು, ಚೆನ್ನಾಗಿ ಆಡ್ತಾ ಇದ್ರು. ಬಟ್ ನಿನ್ನೆ ಗಡಬಡ ಮಾಡಿ ಅವರು ಔಟ್ ಆಗಿಬಿಟ್ರು. ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು, ಇರಲಿ. ಬಟ್ ಆ ರೀತಿ ಒಂದು ಇವತ್ತು ಆಗೋದು ಬೇಡ. ಯಾಕಂದರೆ ರನ್ ಬರಲೇಬೇಕು. ಅವರು ಕೂಡ ಸ್ಟ್ರಾಂಗ್ ಇದೆ ಟೀಮು.
ಇಲ್ಲಿದ್ರೆ ಹೊಡೆದು ಬಿಡ್ತಾರೆ ಅವರು. 200+ ಹೋಗಿಬೇಕು ರನ್, 200+ ಹೋದ್ರೇ ಗೆಲ್ಲೋಕ್ಕಾಗುತ್ತೆ, ಇಲ್ಲಾಂದ್ರೆ ಗೆಲ್ಲೋಕ್ಕಾಗೋ ಇವತ್ತು ಕೂಡ. ಬಟ್ ರನ್ ಬರಲಿ ಎಲ್ಲರ ಕಡೆಯಿಂದ ರನ್ ಬರಲಿ, ಎಲ್ಲರೂ ಕೂಡ ಚೆನ್ನಾಗಿ ಹೊಡಿಬೇಕು. ಆದರೆ ನನಗೆ ಈ ದೇವದತ್ ಪಡಿಕ್ಕಲ್ ಇದಾರಲ್ಲ ಅವ್ರು ಏನು ಆಟ ಆಡಲ್ಲ. ಸೊ ಅವ್ರನ್ನ ಮ್ಯಾಚಲ್ಲಿ ಕೂಡಿಸ್ಬೇಕು, ಇಲ್ಲಾಂದರೆ ಕೂಡಿಸ್ಬೇಕು, ಇಲ್ಲಾಂದರೆ ಅವ್ರ ಕಡೆ ಒಂದು ರನ್ನನ್ನು ಬರಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ಹೊಡೆದ್ರೆ ಹೊಡಿಲಿ, ಇಲ್ಲ ಪುಣ್ಯಾತ್ಮ ಬರೇ ಏನು ಜಾಸ್ತಿ ಹೊತ್ತು ನಿಂದ್ರಲ್ಲ, 2 ಓವರ್ ಎರಡೇ ಓವರ್ ಅಷ್ಟೇ ಆಡ್ತಾನೆ ಆ ಮನುಷ್ಯ. ಅಷ್ಟೇ ಗೊತ್ತಾಗಲ್ಲ, ಒಂದು ಸ್ವಲ್ಪ ನಿಂತು ಆಡಿದ್ದು ಮಾತು ಇಲ್ಲವೇ ಇಲ್ಲ ಆ ಮನುಷ್ಯ. ಬರೀ ಒಂದು 10-20 ಬಾಲ್ ಅಷ್ಟೇ ಆಡ್ತಾನೆ, ಇಲ್ಲ ಒಂದು 5 ಬಾಲ್, ಇಲ್ಲ ಒಂದು 10 ಬಾಲ್ ಅಷ್ಟೇ. ಒಂದು 2 ಓವರ್ ಆಡಬೇಕಂದ್ರೆ ದೊಡ್ಡ ಮಾತು ಆ ಮನುಷ್ಯಂದು. ಆ ದೇವದತ್ ಪಡಿಕ್ಕಲ್ 2 ಓವರ್ ಆಡಬೇಕಂದ್ರೆ ದೊಡ್ಡ ಸಾಹಸ ಮಾಡಬೇಕು. ಜಾಸ್ತಿ ಹೊತ್ತು ನಿಲ್ಲಲ್ಲ ಅವನು. ಏನು ಮಾಡ್ತೀರ ನೋಡಿ. ಸೊ ಮತ್ತು ಲಿವಿಂಗ್ಸ್ಟೋನ್ ಅವರು ಕೂಡ ಆಟ ಆಡ್ತಿಲ್ಲ, ಅವ್ರನ್ನು ಕೂರಿಸ್ತಾರೆ, ಏನು ಮಾಡ್ತಾರೆ, ಇಲ್ಲ ಅವ್ರಿಗೆ ಸ್ವಲ್ಪ ಕೋಚ್ ಆದರೂ ಟ್ರೈನ್ ಆದರೂ ಮಾಡಬೇಕು, ಇಲ್ಲಾಂದರೆ ಬಿಗ್ ಸ್ಕೋರ್ ಮಾಡಿಪ್ಪ ಅಂತ. ಲಿವಿಂಗ್ಸ್ಟೋನು 1ನೇ ಮ್ಯಾಚ್ ಆಡಿದ್ರು, ಕರೆಕ್ಟ್ ಸರಿಯಾಗಿ ಆಡಿದ್ರು. ಅದಾದಮೇಲೆ ಯಾವ್ದು ಮ್ಯಾಚಲ್ಲಿ ಕೂಡ ಕ್ಲಿಕ್ ಆಗಿಲ್ಲ, ಅಂಥದ್ದನ್ನು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಇನ್ನು ಜಿತೇಂದ್ರ ಶರ್ಮಾ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಓಕೆ. ಸೊ ಟಿಮ್ ಡೇವಿಡ್ ಅವರು ಮಾತ್ರ ಅವರು ಕೂಡ ಒಂದು ಮಸ್ತ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಜಿತೇಂದ್ರ ಶರ್ಮಾ ಮತ್ತು ಟಿಮ್ ಡೇವಿಡ್ ಅವರು ಕಂಟಿನ್ಯೂಸ್ ಅವ್ರು ಮಾತ್ರ ಅವರೊಂದು ಎಂಡಿಂಗಲ್ಲಿ ಅವ್ರು ಇದು ಏನಂತಾರೆ ಅದಕ್ಕೆ, ಮುಗಿಯೋ ಅಷ್ಟರಲ್ಲಿ ಡೆತ್ತಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಜಿತೇಂದ್ರ ಶರ್ಮಾ ಅವರು 200 ಸ್ಟ್ರೈಕ್ ಮೇಲೆ ಆಡ್ತಾ ಇದ್ದಾರೆ, ಮತ್ತು ಟಿಮ್ ಡೇವಿಡ್ ಅವರು ಕೂಡ ಅದೇ ರೀತಿ ಆಡ್ತಾ ಇದ್ದಾರೆ. ರಜತ್ ಪಾಟಿದಾರ್ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ಎಲ್ಲ ಕರೆಕ್ಟಾಗಿ ಇದೆ. ಇವರಿಬ್ಬರದ್ದು ಪ್ರಾಬ್ಲಮ್ಮು ಬಾಲಿಂಗ್ ಕೂಡ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬಾಲಿಂಗ್ ಕೂಡ ಯಾವುದೇ ರೀತಿಯಲ್ಲಿ ಒಂದು ಡಾಟ್ ಬಾಲ್ಗಳನ್ನು ಹಾಕೋದು ಅಥವಾ ಸಿಂಗಲ್ಸನ್ನು ಡಾಟ್ ಬಾಲ್ ಮತ್ತು ಸಿಂಗಲ್ಸ್ ಹಾಕೋದನ್ನು ಜಾಸ್ತಿ ಮಾಡಬೇಕು. ಅಷ್ಟೊಂದು ರನ್ ಕೊಡಬಾರ್ದು ಅಂತ ನಾನು ಅನ್ಕೋತೀನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕರೆಕ್ಟಾಗಿ ಒಂದು ಆರಾಮಾಗಿ ಬರೀ ಒಂದು ಗಡಬಡ ಯಾವುದೇ ರೀತಿ ಅವಸರವನ್ನು ಮಾಡದೆ ಇವತ್ತೇ ಮ್ಯಾಚ್ ಚೆನ್ನಾಗಿ ಆಡಲಿ ಅಂತ ಕೇಳ್ಬೋದು. ಅವರು ಕೂಡ ಒಂದು ಒಳ್ಳೆ ಪ್ಲೇಸ್ ಇದ್ದಾರೆ. ಒಂದು ಸ್ಕೋರ್ 200 ಮೇಲೆ ಹೋಗಲಿಲ್ಲ ಅಂದರೆ ತುಂಬ ಚಚ್ಚಿ ಹಾಗೆ ಬಿಸಾಕಿಬಿಡ್ತಾರೆ ಅವರು, ಬಿಡಲ್ಲ ಅವರು. ಅದರಲ್ಲಿ RCB ಟೀಮ್ ಬಂತಂದ್ರೆ ಯಾರು ಫಾರ್ಮಲ್ಲಿ ಇರಲ್ಲ, ಅವ್ರ ಫಾರ್ಮಲ್ಲಿ ಬಂದು ಹೊಡೆದ್ಬಿಡ್ತಾರೆ, ಹೊಡೆಯೋಕ್ಕೆ ಅವ್ರ ಫಾರ್ಮಲ್ಲಿ ಬಂದು ಹೊಡಿತಾರೆ. ಆ ರೀತಿಯ ಒಂದು ಆಗುತ್ತೆ. RCB ಅದಕ್ಕೆ ನೋಡ್ಕೊಂಡು ಆಡಬೇಕು ಅಂತ ನಾನು ಹೇಳ್ತೀನಿ. 200+ ಮೇಲೆ ಬಂದರೆ ಅಡ್ಡಿ ಇಲ್ಲ. ಸೊ 200+ ಮೇಲೆ ಸ್ಕೋರ್ ಬಂದರೆ ಆರಾಮಾಗಿ ಅವ್ರನ್ನ ಕಟ್ ಹಾಕ್ಬೋದು. ಅದು ಕೂಡ ಇಲ್ಲಿ ಚೆನ್ನಾಗಿ ಹೋಗಲಿ, ಇವತ್ತಿನ ಮ್ಯಾಚ್ ಗೆಲ್ಲಿ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.